ಇದು ಸ್ವತಃ ಹೈಕಮಾಂಡ್ ಕಾರಣ. ಅದಕ್ಕೆ ಕೇಳ್ತಾ ಇದ್ದಾರೆ, ಏನು ತಪ್ಪದಲ್ಲಿ ಕೇಳ್ತಾ ಇದ್ದಾರೆ, ಒಳ್ಳೆ ಮಾತನ್ನು ಮಾತಾಡ್ತಾ ಇದ್ದಾರೆ. ಇರಲಿ, ಅವ್ರ ಕಾನ್ಫಿಡೆನ್ಸ. ಇಂಥ ಮಾತುಗಳು ಡಿ ಕೆ ಶಿ ಅವ್ರ ಬಾಯಿಂದನೂ ಬರ್ಕೊಡೋದು. ಯಾರಿರಲಿ ಹೋಗಲಿ ಪ್ರಶ್ನೆ ಇಲ್ಲ, ಎಲ್ಲರೂ ಇದ್ದಾಗ ಪಾರ್ಟಿ ಇರ್ತದೆ, ಎಲ್ಲರೂ ಬೇಕಾಗ್ತದೆ. ಇದು ಮತ್ತು ಇನ್ನೊಂದು ವಿವಾದ ಕಾರಣೀಭೂತ ಆಗಬಾರ್ದು, ಆಗಿಯೂ ಆಗ್ತದೆ, ಇಲ್ಲ ಅಂತಲ್ಲ. ಆದರೆ ಈಗ ಎಷ್ಟು ಮೌನವಾಗಿ ಜಾಣ್ಮೆಯಿಂದ ಸತೀಶ್ ಅವರು ಮುಂದುವರಿತಾರೋ ಅಷ್ಟು ಉತ್ತಮ. ಅವರು ಸರಿ ಇಲ್ಲ ಅಂತಲ್ಲ. ಅಧ್ಯಕ್ಷರಿಗೆ ಸಿಕ್ತಪ್ಪ ಅಂದ್ರೆ ನಾಳೆ ನಾವು ಡಿಮಾಂಡ್ ಮಾಡಲಿಕ್ಕೆ ಮುಖ್ಯಮಂತ್ರಿ ಆಗುವಂಥ ಬೇಡಿಕೆಗೆ ಅನುಕೂಲ ಆಗ್ತದೆ. ಅವ್ರ ದೃಷ್ಟಿಕೋನದು ಅದು ಅದೇ ರೀತಿ ಆಗ್ತದೆ ಅಂತಲ್ಲ. ಇವತ್ತು ಅಧ್ಯಕ್ಷರಿದ್ದರು ಡಿ ಕೆ ಶಿವಕುಮಾರ್ ಅವರು, ಆದ್ರೆ ಮುಖ್ಯಮಂತ್ರಿ ಆದ್ರೆ ಹೈಕಮಾಂಡ್ ಮಾಡ್ತಾ ಅವ್ರನ್ನ. ಯಾಕೆಂದರೆ ಹೈಕಮಾಂಡದ ಪೋಸ್ಟ್ಗಳೆಲ್ಲ ಇವತ್ತು ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಥವಾ ಇವನ್ ಪ್ರಧಾನಿ ಪೋಸ್ಟ್ ಐತಿ ಇವತ್ತು ಹೈಕಮಾಂಡದ ಮಾತು. ಬಿ ಜೆ ಪಿ ಹೈಕಮಾಂಡ್ ಒಪ್ಪಿದಾಗ ಪ್ರಧಾನಿ ಆಗಿರ್ತಾರೆ. ಇಲ್ಲಿ ಇಲೆಕ್ಷನ್ ಎಲ್ಲ ಪ್ರತಿಯೊಂದು ಪಕ್ಷದಲ್ಲೂ ಎಲೆಕ್ಷನ್ ಇಲ್ಲ, ಆಂತರಿಕ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ಬಹಿರಂಗ ಸತ್ಯ, ಓಪನ್ ಸೆಕ್ರೆಟರೀಸ್. ಎಲ್ಲ ನೆಲೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾತಾಡುವಂಥ ಮಾತುಗಳು ಅವರು ಅಧ್ಯಕ್ಷರಾಗಿ ಶೋಭೆ ತರುವಂಥವಲ್ಲ. ಯಾಕಪ್ಪ ಅಂತಂದ್ರೆ ಎದುರಾಳಿ ಸಹ ಅವರು ತಮ್ಮ ಅನಿಸಿದ್ದನ್ನು ಮಾತಾಡಿದ್ದಾರೆ. ಅದಕ್ಕೆ ತಾವು ಸಹಿತ ಅದ್ರ AICC ನಮ್ಮ ಖರ್ಗೆ ಅವ್ರನ್ನ ಕೇಳಂತ ಹೇಳಿದ್ದಾರೆ. ಒಳ್ಳೆಯ ವಿಚಾರ, ಅಲ್ಲಿ ಚರ್ಚೆ ಮಾಡಲಿ, ನಿಮ್ಮ ಜೊತೆ ಚರ್ಚೆ ಮಾಡಲಿ. ಸತೀಶ್ ಅವರು ಏನು ಒಪ್ಪುವಂಥ ವಿಷಯ, ಮತ್ತು ಕೆಲವೊಂದು ವಿಷಯ ಪಾರ್ಟಿಯಲ್ಲೇ ಮಾಡಬೇಕು ಅನ್ನೋದು ನೀವು ಮಾತಾಡಿದ್ರಿ. ಅದೇ ಕಾಲಕ್ಕೆ ಮಾಧ್ಯಮನೂ ಇರೋದು ನಿಮ್ಮ ಸಲುವಾಗಿನ. ಮಾಧ್ಯಮನೂ ಏನಪ್ಪ ಅಂತಂದ್ರೆ ನಿಮ್ಮ ಕೆಲಸಗಳು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಇದೆ. ಮತ್ತು ತಪ್ಪು ಮಾಡಿದ್ರಿ, ಸರಿ ಮಾಡಿದ್ರಿ ಅಂತ ಹೇಳುವಂಥದ್ದು ಅದೇನೋ ಆಗಲಿ. ಈ ಒಂದು ಅಧ್ಯಕ್ಷರಿಗಾಗಿ ಇಂತಿಕ್ಕಾಡುವಂಥ ವಿಷಯಕ್ಕಿಂತಲೂ ಒಂದು ಜನಪರವಾದಂಥ ಆಡಳಿತ ಕೊಡುವಂಥ ಗಮನಿಸೋದು 2022 ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಕೋಬಾರ್ದು. S60 ನ್ಯೂಸ್ ಇದು ಸತ್ಯದ ಕೈಗಾರರಲ್ಲಿ ವಂದನೆಗಳು.